ನಮಸ್ಕಾರ ವೀಕ್ಷಕರೇ, ಇಂದು ನಾನು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿರುವ ಅದ್ಭುತ ಐತಿಹಾಸಿಕ ಸ್ಥಳವಾದ ಉದಯದುರ್ಗಂ ಫೋರ್ಟ್ ಕಡೆಗೆ ಟ್ರೆಕ್ ಮಾಡಲು ಹೊರಟಿದ್ದೇನೆ. ನಾನು ಬೆಳಿಗ್ಗೆ ಸುಮಾರು 5:30ಕ್ಕೆ ಮನೆಯಿಂದ ಬೈಕ್ನಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಇಂದಿನ ಗುರಿ ಈ ಪ್ರಾಚೀನ ಕೋಟೆಯ ಶಿಖರ ತಲುಪುವುದು. ಬೆಳಗ್ಗಿನ ತಂಪಾದ ಗಾಳಿ, ಖಾಲಿ ರಸ್ತೆಗಳು ಮತ್ತು ಉದಯಿಸುತ್ತಿರುವ ಸೂರ್ಯನ ದೃಶ್ಯ ಈ ಪ್ರಯಾಣವನ್ನು ಇನ್ನಷ್ಟು ಸುಂದರಗೊಳಿಸಿತು. ನಗರದ ಜೀವನದ ಗದ್ದಲದಿಂದ ದೂರ ಪ್ರಕೃತಿಯ ಮಡಿಲಿಗೆ ಸಾಗುತ್ತಿರುವ ಅನುಭವವೇ ವಿಭಿನ್ನ. ಮುಖ್ಯ ರಸ್ತೆಯಿಂದ ನಾವು ಟ್ರೆಕ್ ಬೇಸ್ ತಲುಪಲು ಸುಮಾರು 2.5 ಕಿಲೋಮೀಟರಷ್ಟು ಆಫ್ ರೋಡ್ ಮಾಡಬೇಕಾಗುತ್ತೆ. ಕೆಲವೆಡೆ ದೊಡ್ಡ ಕಲ್ಲುಗಳು ಮತ್ತು ಆಳವಾದ ಗುಂಡಿಗಳಿದ್ದ ಕಾರಣ ಬೈಕನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕಾಗುತ್ತದೆ. ನಗರದ ರಸ್ತೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುವ ಈ ಆಫ್ ರೋಡ್ ಟ್ರೆಕ್ ಆರಂಭಕ್ಕೂ ಮುನ್ನವೇ ಸಾಹಸ ಸುವಾಸನೆ ನೀಡುತ್ತದೆ. ಎಲ್ಲೆಡೆ ಸುತ್ತುವರೆದಿರುವ ಬೆಟ್ಟಗಳು, ಕಾಡಿನ ವಾತಾವರಣ ಮತ್ತು ಒರಟಾದ ಭೂಪ್ರದೇಶ ಈ ಸ್ಥಳದ ನೈಸರ್ಗಿಕ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸುಮಾರು 8 ಗಂಟೆಗೆ ಟ್ರೆಕ್ನ ಬೇಸ್ ಪಾಯಿಂಟ್ ತಲುಪಿದ್ದಾಯಿತು. ಇಲ್ಲಿಂದ ಕೋಟೆಯ ಶಿಖರ ಸ್ಪಷ್ಟವಾಗಿ ಕಾಣುತ್ತಿದೆ. ಸ್ವಲ್ಪ ನೀರು ಕುಡಿದು ವಿಶ್ರಾಂತಿ ಪಡೆದು ಟ್ರೆಕ್ ಪ್ರಾರಂಭಿಸಿದೆ. ಈ ಫೋರ್ಟ್ನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವಿಲ್ಲೊಂದು ಕಲ್ಲಿನ ಮಂಟಪ ನೋಡ್ಬೋದು. ನಂತರ ನಮಗೆ ಟ್ರೆಕ್ ಮಾರ್ಗವು ಕಲ್ಲಿನ ದಾರಿಗಳು, ಸಣ್ಣ ಏರುಗಳು ಮತ್ತು ಪೊದೆಗಳ ನಡುವೆ ಸಾಗುತ್ತದೆ. ಬೆಳಗಿನ ಸಮಯವಾದ್ದರಿಂದ ಹವಾಮಾನ ಬಹಳ ಅನುಕೂಲವಾಗಿತ್ತು. ದಾರಿಯುದ್ದಕ್ಕೂ ಪಕ್ಷಿಗಳ ಚಿಲಿಪಿಲಿ ಧ್ವನಿ ಮತ್ತು ಸುತ್ತಲಿನ ನಿಸರ್ಗದ ಸೌಂದರ್ಯ ಮನಸ್ಸಿಗೆ ಶಾಂತಿ ನೀಡುತ್ತೆ. ನಮಗೆ ದಾರಿ ಉದ್ದಕ್ಕೂ ಈ ಬಣ್ಣ ಬಣ್ಣದ ಹುಳುಗಳು, ಈ ಹಾವಿನ ಹುತ್ತಗಳು ಸಿಗುತ್ತಾನೆ ಹೋಗುತ್ತೆ. ಇದೊಂಥರ ಒಳ್ಳೆಯ ಅನುಭವ. ಟ್ರಕ್ನ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಸುಂದರವಾದ ಶ್ರೀ ಆಂಜನೇಯ ಸ್ವಾಮಿಯ ಚಿತ್ರ ಕಾಣಿಸುತ್ತದೆ. ಈ ಚಿತ್ರವನ್ನು ಸ್ಥಳೀಯರು ಭಕ್ತಿಯಿಂದ ಪೂಜಿಸುತ್ತಾರೆ. ಪ್ರಕೃತಿಯ ಮಧ್ಯೆ ಬಂಡೆಯ ಮೇಲೆ ಮೂಡಿಸಿರುವ ಈ ಆಂಜನೇಯನ ಚಿತ್ರ
ಭಕ್ತಿ ಮತ್ತು ಸಾಹಸದ ಅದ್ಭುತ ಸಂಗಮದಂತೆ ಅನಿಸುತ್ತದೆ. ಅನೇಕ ಟ್ರೆಕ್ಕರ್ಗಳು ಇಲ್ಲಿ ಕ್ಷಣಕಾಲ ನಿಂತು ದರ್ಶನ ಪಡೆದು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ನಂತರ ದಾರಿಯುದ್ದಕ್ಕೂ ಆನೆಯ ಹೆಜ್ಜೆಗಳ ಗುರುತು ಕಾಣಿಸಿಕೊಂಡವು. ಈ ಪ್ರದೇಶದಲ್ಲಿ ಕಾಡು ಆನೆಗಳ ಸಂಚಾರ ಇರುವುದು ಇದರಿಂದ ನಮಗೆ ತಿಳಿಯುತ್ತದೆ. ಉದಯದುರ್ಗಂ ಕೋಟೆ ಹಲವು ಶತಮಾನಗಳ ಇತಿಹಾಸ ಹೊಂದಿದೆ. ಬೆಟ್ಟದ ಮೇಲಿರುವ ಈ ಕೋಟೆ ಆ ಕಾಲದಲ್ಲಿ ರಕ್ಷಣಾತ್ಮಕ ಕೋಟೆಯಾಗಿ ಬಳಸಲ್ಪಟ್ಟಿತು. ಇಲ್ಲಿನ ಕೋಟೆಯ ಗೋಡೆಗಳ ಅವಶೇಷಗಳನ್ನು ಮತ್ತು ಕಲ್ಲಿನ ನಿರ್ಮಾಣಗಳು ಆ ವೈಭವಶಾಲಿ ಇತಿಹಾಸವನ್ನು ನೆನಪಿಸುತ್ತವೆ. ಇಲ್ಲಿ ಒಂದು ದೊಡ್ಡ ನೀರಿನ ಕೊಳ ನೋಡ್ಬೋದು. ಆ್ಯಕ್ಚುಲಿ ಇಲ್ಲೊಂದು ಪ್ರಾಣಿ ಇತ್ತು. ಸಡನ್ನಾಗಿ ನನ್ನ ಕಾಲಿನ ಶಬ್ದ ಕೇಳಿ ಓಡೋಯ್ತು. ಅದು ಕ್ಯಾಮ್ರಲ್ಲಿ ಸೆರೆ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಆನೆಗಳು ಸಹ ಇಲ್ಲಿ ನೀರು ಕುಡಿಲಿಕ್ಕೆ ಬರುತ್ತೆ ಅನ್ಕೋತೀನಿ. ಅಲ್ಲಲ್ಲಿ ನಾವು ಆನೆ ಹೆಜ್ಜೆ ಗುರುತು ಸಹ ನೋಡ್ಬೋದು ನಾವು.
ಶಿಖರ ತಲುಪಿದ್ದಾಯಿತು. ನಾವಿವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಎದುರಿಗೆ ನಾವೊಂದು ದೇವಸ್ಥಾನದ ಗುಡಿ ನೋಡ್ಬೋದು. 2 ದೇವಸ್ಥಾನಗಳಿದೆ, ಒಂದು ಗಣೇಶನದ್ದು, ಇನ್ನೊಂದು ಶಿವನ ಗುಡಿ. ಇಲ್ಲಿ ನಾವು ನೋಡಿ ಶಿಖರದ ಮೇಲೂ ಸಹ ನಾವು ಆನೆಯ ಸಗಣಿ ನೋಡಬಹುದು. ಇದರಿಂದ ಏನಪ್ಪ ಗೊತ್ತಾಗುತ್ತೆ ಅಂದರೆ ಈ ಪ್ರದೇಶವು ಕಾಡು ಪ್ರಾಣಿಗಳ ನೈಸರ್ಗಿಕ ವಾಸಸ್ಥಳ ಎಂಬುದು ನಮಗೆ ತಿಳಿಯುತ್ತೆ. ಇಂಥ ಸ್ಥಳಗಳಲ್ಲಿ ಟ್ರೆಕ್ ಮಾಡುವಾಗ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡಬಾರದು. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಈ 2 ಬಂಡೆಗಳ ನಡುವೆ ನೀರು ಶೇಖರಣೆ ಆಗುತ್ತೆ. ಹಾಗೆ ಇಲ್ಲಿ ಎದುರಿಗೆ ನಮಗೇನು ಈ ಗುಡಿ ಕಾಣ್ತಾ ಇದೆಯಲ್ಲ, ಇದು ಗಣೇಶನ ಗುಡಿ. ಇದು ಬೀಗ ಹಾಕ್ಬಿಟ್ಟಿದ್ದಾರೆ. ಮತ್ತು ಮೂರ್ತಿ ಬಹಳ ಒಳಗಿದೆ, ಆದರೂ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಇಲ್ಲಿ ಸೈಡಲ್ಲಿ ಒಂದು ನಾಗರಕಲ್ಲು ಸಹ ಇದೆ, ಪೂಜೆ ಮಾಡಿ ಹೋಗಿದ್ದಾರೆ. ಈ ಬಂಡೆಯ ಮೇಲೆ ಹತ್ತಿ ನೋಡಿದಾಗ ನಮಗೆ ಕಾಣುವ ವ್ಯೂ ಹೀಗಿದೆ ನೋಡಿ. ಹಾಗೆ ನಾವು ಮುಂದೆ ಬಂದು ಈ ಬಂಡೆ ಮೇಲೆ ಹತ್ಕೊಂಡ್ಬಂದರೆ ನಮಗೆ ಶಿವನ ಗುಡಿ ಸಿಗುತ್ತೆ. ಶಿವನ ಎದುರಿಗೆ ಕುಂತಿರುವ ನಂದಿ ಸಹ ನೋಡ್ಬೋದು. ಬನ್ನಿ ಒಳಗಡೆ ಶಿವನ ದರ್ಶನ ಮಾಡೋಣ. ಉದಯದುರ್ಗಂ ಕೋಟೆ ಟ್ರೆಕ್ ಮಧ್ಯಮ ಕಠಿಣತೆಯಾಗಿದ್ದು ಆರಂಭಿಕರು ಸಹ ಸುಲಭವಾಗಿ ಮಾಡಬಹುದು. ಈ ಟ್ರೆಕ್ನ ನಾವು ಆದಷ್ಟು ಬೆಳಿಗ್ಗೆನೆ ಶುರು ಮಾಡಿದ್ರೆ ಒಳ್ಳೆಯದು. ಹಾಗೆ ನೀವು ಬರುವಾಗ ಸ್ನ್ಯಾಕ್ಸು, ನೀರು, ಟೋಪಿ ಮತ್ತು ಒಳ್ಳೆ ಶೂಸ್ನ ಹಾಕೊಂಡ್ಬನ್ನಿ. ಪ್ರಕೃತಿಯನ್ನು ಕಾಪಾಡಿ ಕಸ ಎಸೆಯಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.